ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೆಂಗತ್ತೀರಿ? ಆರಾಮದಿರಿಲ್ಲ? ನಾವು ಆರಾಮದೀವಿ. ಈಗ ಸಾಯಂಕಾಲ ಮಳೆ ಬರಾಕತ್ತಿತ್ತು. ಸೊ ಹಾಗಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡಿದ್ರೆ ಆಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೆ. ಸೊ ಹೆಲ್ದಿನೂ ಇರಲಿ ಅಂತ ಹೇಳಿ ಸಬ್ಬಸ್ಗೆ ಕಡುಬು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ಇದು ನೋಡಿರಿ, ಸಬ್ಬಸ್ಗೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ. ಆಮೇಲೆ ಈ ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೊಂಡಿದ್ದು, ಮೆಣ್ಸಿನ್ಕಾಯಿನೂ ಸಣ್ಣಗೆ ಕಟ್ ಮಾಡ್ಕೊಂಡಿನಿ. ಪೇಸ್ಟು ಹಾಕ್ತಾರೆ, ಬಟ್ ನಾನು ಪೇಸ್ಟ್ ಹಾಕಿದ್ರೆ ಭಾಳ ಖಾರ ಆಗ್ತೈತೆ ಅಂತ ಹೇಳಿ ಸಣ್ಣ ಕಟ್ ಮಾಡ್ಕೊಂಡೇನಿ. ಇದು ಜೋಳದ ಹಿಟ್ಟು ತೊಗೊಂಡಿನಿ, 2 ಕಪ್ ಜೋಳ. ಈಗ ಅದಕ್ಕೆ ಒಂಚೂರು ಅಜ್ವಾಯಿನ ಹಾಕ್ಕೊತೀನಿ. ಆಮೇಲೆ ಒಂದು ಚಿಟಿಕೆ ಅರಿಶಿನ, ಒಂದು ಸಣ್ಣ ಸ್ಪೂನಲ್ಲಿ ಅರಿಶಿನ ಹಾಕ್ಕೊಂಡೆ. ಆಮೇಲೆ ಅದಕ್ಕೆ ಬಿಸಿ ನೀರು ಕಾಯ್ಸಕ್ಕೆ ಇಡ್ಬೇಕು. ಜಿಗಿ ಒಳಗೆ ನಾದ್ಕೋಬೇಕ್ರಿ ಅದನ್ನು ಹಿಟ್ಟು. ಸೊ ಹಾಗಾಗಿ ಒಂದು ಸ್ವಲ್ಪ ಬಿಸಿ ನೀರು ಇಟ್ಟೀನಿ. ಅದನ್ನು ನೀರು ಸ್ವಲ್ಪನೇ ಹಾಕಿ ಕಲಿಸ್ಕೋಬೇಕು. ಒಮ್ಮೆಲೆ ಜಾಸ್ತಿ ಹಾಕಬೇಡ್ರಿ. ಈಗ ಒಂಚೂರು ಅದಕ್ಕೆ ಉಪ್ಪು ಹಾಕ್ತೀನಿ. ಮೊದಲು ಇದನ್ನು ಡ್ರೈ ಆಗಿ ಹಿಟ್ಟು ಕಲಸೋಣಂತ. ಆಮೇಲೆ ಅದೇನು ನಾವು ನೀರು ಹಾಕ್ಕೊಂಡಿರ್ತೀವಲ್ಲ, ಅದನ್ನು ಸ್ವಲ್ಪ ಹಾಕಿ ಹಿಟ್ಟು ಕಲಿಸ್ಕೋಬೇಕು. ಅದನ್ನು ಭಾಳಷ್ಟು ಒಮ್ಮೆ ನೀರು ಹಾಕಿದ ಕೂಡಲೇ ಅದು ಹಿಟ್ಟು ಸರಿಯಾಗಿ ಇದಾಗಂಗಿಲ್ಲ. ಸೊ ಹಾಗಾಗಿ ಅದನ್ನು ಸ್ವಲ್ಪನೇ ನಾದ್ಕೊಂಡು ನೀರು ಹಾಕ್ಕೊತ ನಾದ್ಕೋಬೇಕು ಅದನ್ನು. ಈಗಿದು ಡ್ರೈ ಆಗಿ ಕಲಿಸ್ಕೊಂಡೆ. ಮೊದಲು ಉಪ್ಪು, ಅರಿಶಿನ ಮತ್ತು ಒಂಚೂರು ಅಜ್ವಾಯಿನ ಹಾಕ್ಕೊಂಡಿದ್ದೆ. ಜೀರಿಗೆನೂ ಹಾಕ್ಕೊತಾರೆ. ಆಮೇಲೆ ಅದನ್ನು ಹಾಗೆ ಹಿಂಗೆ ಡ್ರೈ ಆಗಿ ಕಲಿಸ್ಕೊಂಡು ಆಮೇಲೆ ಅದು ಫುಲ್ ನೀರು ಕುದೀತಿರ್ಬೇಕು. ಕುದಿಯೋ ನೀರನ್ನು ಈಗ ಇದಕ್ಕೆ ಹಾಕ್ಕೋಬೇಕು. ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋಣಂತ. ಈಗ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡ ನಂತರ ಈ ಥರ ಆಗಿತ್ತು. ಇದು ಒಂಚೂರು ಇನ್ನೂ ನನಗೆ ಗಟ್ಟಿ ಅನ್ಸಕತ್ತಿತ್ತು. ಸೊ ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ಮತ್ತೆ ಹಿಟ್ಟನ್ನು ಕಲಿಸ್ಕೊತೀನಿ. ಇದನ್ನು ನಾದ್ಕೋಬೇಕ್ರಿ. ಹಿಟ್ಟು ಫುಲ್ ಬಾಳೋ ತನಕ ಒಂದು 5-10 ನಿಮಿಷ ಆದ್ರೂ ಹಿಟ್ಟು ನಾದ್ಕೋಬೇಕು. ನಾವು ಎಷ್ಟು ಚಂದ ಹಿಟ್ಟನ್ನು ಕಲಿಸ್ಕೊತೀವಿ ಅಷ್ಟು ಚಂದ ನಮಗೆ ಕಡುಬು ಬರ್ತಾವೆ. ಈಗ ಹಿಟ್ಟನ್ನು ಚೆಂದಾಗಿ ಕಲಿಸ್ಕೊಂಡು ನಮ್ಗೆ ಯಾವ ಸೈಜ್ ಬೇಕು ನೋಡಿರಿ, ಆ ಸೈಜ್ನಾಗ ಈ ಥರ ಸಣ್ಣ ಉಂಡೆ ಮಾಡಿ ಇಟ್ಕೋಬೇಕು. ದೊಡ್ಡವು ಆದರೆ ಭಾಳ ದೊಡ್ಡವು ಆಗ್ತಾವೆ. ಅಷ್ಟೊಂದು ದೊಡ್ಡದಿಲ್ಲ, ಅಷ್ಟು ಸಣ್ಣದಿಲ್ಲ, ಮೀಡಿಯಮ್ ಸೈಜ ನಾವು ಮಾಡ್ಕೊಂಡೇನಿ. ಈಗ ನೋಡಿರಿ, ಸ್ಟೀಮ್ ಮಾಡೋಕೆ ಇಟ್ಟೇನಿ. ಇವನ್ನ ಕೆಳಗೆ ಒಂದು ಪಾತ್ರೆ ಒಳಗೆ ನೀರು ಕುದಿಯೋಕ್ಕಿಟ್ಟು ಅದ್ರ ಮೇಲೆ ಸಂಡ್ಗೆ ಒಳಗೆ ಇವನ್ನೆಲ್ಲ ಒಂಚೂರು ಸಂಡ್ಗೆಗೆ ಎಣ್ಣೆ ಹಚ್ಚಿ ಸಂಡ್ಗೆ ಒಳಗೆ ಅವನ್ನೆಲ್ಲ ಇಟ್ಟೀನಿ ಕುದಿಯೋಕೆ, ಸ್ಟೀಮ್ ಮಾಡೋಕೆ. ಈಗ ಇನ್ನೊಂದು ಕಡೆ ಒಂದು ಪಾತ್ರೆ ಒಳಗೆ ಅದಕ್ಕೆ ಒಗ್ಗರಣೆ ಹಾಕ್ಬೇಕಂತ ಹೇಳಿ ಒಂಚೂರು ಎಣ್ಣೆ ಹಾಕಿ ಒಂಚೂರು ಸಾಸಿವೆ, ಉಳ್ಳಾಗಡ್ಡಿ, ಆಮೇಲೆ ಒಂಚೂರು ಮೆಣಸಿನ್ಕಾಯಿ ಹಾಕಿ ಅವನ್ನ ಫ್ರೈ ಮಾಡ್ಕೋಬೇಕು ಚೆಂದಾಗಿ. ಈಗ ನೋಡಿರಿ, ಫ್ರೈ ಆಯಿತು. ಫ್ರೈ ಆದಮೇಲೆ ಅದಕ್ಕೆ ನಾವು ಅಗಳು ಹೆಚ್ಚಿಟ್ಕೊಂಡಿದ್ವಲ್ಲ ಸಬ್ಬಸ್ಗಿನ, ಅದನ್ನು ಹಾಕಿ ಅದನ್ನೊಂಚೂರು ಫ್ರೈ ಮಾಡಬೇಕು. ಸಬ್ಬಸ್ಗೆ ಹಾಕಿ ಫ್ರೈ ಮಾಡಿ ಆಮೇಲೆ ನಾವು ಕೊತ್ತಂಬರಿ ಈಗ ಹಾಕಿದ್ರೂ ನಡಿತೈತಿ. ಆಮೇಲೆ ಎಲ್ಲ ಆದಮೇಲೆ ಮೇಲ್ಗಡೆ ಗಾರ್ನಿಷ್ ಮಾಡೋಕೆ ಹಾಕಿದ್ರೂ ನಡಿತೈತಿ. ಸೊ ಇದೆಲ್ಲ ಈ ಥರ ಫ್ರೈ ಆದಮೇಲೆ ಅದಕ್ಕೆ ಆಗಲೇ ಒಂಚೂರು ಉಪ್ಪು ಹಾಕ್ಕೊಂಡಿದ್ವಿ ಹಿಟ್ಟಿಗೆ. ಈಗ ನೋಡಿಕೊಂಡು ಇದಕ್ಕೊಂಚೂರು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡ ನಂತರ ಇನ್ನೊಂದು ಸ್ವಲ್ಪ ಅದನ್ನೆಲ್ಲ ಚೆಂದಾಗಿ ಫ್ರೈ ಮಾಡಿ ಸಬ್ಬಸ್ಗೆ ಹಾಕಿದ ಮೇಲೆ ಅದನ್ನು ಒಂದು 5 ನಿಮಿಷ ಆದರೂ ಫ್ರೈ ಮಾಡ್ಕೋಬೇಕು. ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು. ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಒಂದು ಚಿಟಿಕೆನ ಅರಿಶಿನ ಹಾಕ್ತೀವಿ. ಆಗಲೇ ಇದಕ್ಕೂ ಹಿಟ್ಟಿಗೂ ಹಾಕಿರ್ತೀವಿ ಅರಿಶಿನ. ಸೊ ಹಾಗಾಗಿ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಅದನ್ನು ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡು ಅದು ಹಸಿ ವಾಸನೆ ಎಲ್ಲ ಹೋಗಬೇಕು.
ಈಗ ನಾವು ಆಗಳೇನ ಕಡುಬು ಮಾಡಿ ಕಡುಬನ್ನ ಸ್ಟೀಮ್ ಮಾಡಿ ಇಟ್ಕೊಂಡಿದ್ವಲ್ಲ ಅವನ್ನ ಹಾಕ್ಬೇಕು ಇದಕ್ಕೆ. ಹಾಗೆ ಇನ್ನೊಂದು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ. ಅದು ಅದ್ರದ್ದು ಮಸಾಲೆ ಎಲ್ಲ ಕಡುಬಿಗೆ ಅಂಟಿಸ್ಕೋಬೇಕು. ಸೊ ಹಾಗಾಗಿ ಅದನ್ನು ಮಸಾಲೆ ಎಲ್ಲ ಅದಕ್ಕೆ ಹಿಡ್ಕೊಳ್ಳೋ ತನಕ ಫ್ರೈ ಮಾಡಬೇಕು. ಸೊ ಫ್ರೈ ಮಾಡಿದ ನಂತರ ನೋಡಿರಿ ಯಾವ ಥರ ಕಡುಬು ಕಾಣ್ಸಕತ್ತಾವ ಡಿಲಿಷಿಯಸ್ ಆಗಿ. ಸೊ ಲಾಸ್ಟಲ್ಲಿ ಅದಕ್ಕೆ ಒಂಚೂರು ಶೇಂಗಾದ ಪುಡಿನ ಹಾಕ್ತೀವಿ. ನಾವು ಹಾಕಿರ್ತೀವಿ ಶೇಂಗಾದ ಪುಡಿನ. ಸ್ವಲ್ಪ ತರಿ ತರಿಯಾಗಿ ರುಬ್ಕೊತಾರಲ್ಲ ಆ ಟೈಪು. ಫುಲ್ ಸಣ್ಣನೂ ಮಾಡ್ಕೊಂಡಿರಂಗಿಲ್ಲ, ಫುಲ್ ದಪ್ಪನೂ ಇಲ್ಲ, ಅಷ್ಟೇ ಮೀಡಿಯಮ್ಮು ಆ ಥರ ಪೌಡ್ರ್ ಮಾಡಿಕೊಂಡು ಹಾಕಿರ್ತೀವಿ ನಾವು ಅದಕ್ಕೆ. ಓಕೆ ಫ್ರೆಂಡ್ಸ್, ನೀವು ಮನೇಲಿ ಈ ಥರ ಡಿಲಿಷಿಯಸ್ ಆಗಿ ಮಾಡ್ಕೊಳ್ಳಿ ಕಡುಬನ್ನು. ಯಾವ ಥರ ಬಂತಂತ ಹೇಳಿ ಹೇಳ್ರಿ.